ವೆಲ್ಕಮ್ ಟು ಬಾಪೂಸ್ ಕಿಚನ್. ನಾನಿವತ್ತು ಕ್ಲೀನ್ ಮಾಡಿ ತಗೊಂಡಿರೋಂತಹ 1 kg ಬಂಗಡೆ ಮೀನು, ಅದಕ್ಕೆ ಬೇಕಾಗಿರೋಂತಹ ಮಸಾಲೆಗೆ ಪದಾರ್ಥಗಳು: 1 ಬಟ್ಟಲು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಈರುಳ್ಳಿ, 1 ಟೊಮಟೊ, 20 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 4 ಸ್ಪೂನ್ ಧನಿಯಾ ಪುಡಿ, 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಇಷ್ಟು ತಗೊಂಡಿದ್ದೇನೆ. ಹುಣಸೆಹಣ್ಣು 1 kgಗೆ, 1 ಸ್ಪೂನು ಮೆಣಸಿನಕಾಯಿ ಪುಡಿ, ಒಂದು ಸ್ವಲ್ಪ ಚಕ್ಕೆ, 3 ಲವಂಗ, 20 ಕರಿಮೆಣಸು, ಸ್ವಲ್ಪ ಅರಿಶಿನ ಪುಡಿ. ಒಗ್ಗರಣೆಗೆ ಈರುಳ್ಳಿ ನೆಟ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ, 1/4 ಸ್ಪೂನು ಅರಿಶಿನ ಹಾಕ್ತಾ ಇದ್ದೀನಿ, ಅರ್ಧ ಲಿಂಬೆಹಣ್ಣಿನ ರಸ, ಸ್ವಲ್ಪ 1 ಸ್ಪೂನಷ್ಟು ಆಯಿಲು, 1/4 ಸ್ಪೂನಷ್ಟು ಮೆಣಸಿನ ಪುಡಿ. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮೀನು ಒಳಗೆ ನೀಟಾಗಿ ಎಲ್ಲ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಾಡಬೇಕು. ನಿಧಾನಕ್ಕೆ ಮಾಡಬೇಕು. 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಸಾಮಗ್ರಿಗಳನ್ನು ಹಾಕ್ತಾ ಇದ್ದೇನೆ: ಶುಂಠಿ, ಬೆಳ್ಳುಳ್ಳಿ, 1 ಟೊಮಟೊ, 1.5 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬಟ್ಲು ಕಾಯಿ ತುರಿ, ಹುಣಸೆ ಹಣ್ಣು ಲಿಂಬೆಹಣ್ಣಿನ ಗಾತ್ರದಷ್ಟು, 1 ಸ್ಪೂನು ಖಾರದ ಪುಡಿ, ಚಕ್ಕೆ, ಲವಂಗ, ಅರಿಶಿನ ಪುಡಿ. ಇಷ್ಟು ಹಾಕಿ ರುಬ್ಕೋಬೇಕು. ನಾನು ರುಬ್ಬಿರೋ ಅಂತಹ ಮಸಾಲೆ ತುಂಬ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ಆವಾಗಲೇ ಮೀನಿನ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತದೆ. ಮೀನಿನ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಇದ್ದಷ್ಟು ರುಚಿ ಚೆನ್ನಾಗಿರ್ತದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಜಾಸ್ತಿನೂ ಸುಡಬಾರ್ದು. ಜಾಸ್ತಿ ಸುಟ್ಟರೆ ಕಹಿ ಬರ್ತದೆ. ಸುಮ್ಮನೆ ಲೈಟಾಗಿ ಫ್ರೈ ಮಾಡಬೇಕು. ಏನಾದರೂ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ತೋರಿಸ್ಕೊಡ್ತೇನೆ ನಿಮಗೆ. ಈಗ ರುಬ್ಬಿರೋ ಅಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಬೇಕು ಚೆನ್ನಾಗಿ. ಎಲ್ಲ ಹಸಿದು ರುಬ್ಬಿದ್ದೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಕುದೀತಾ ಇದೆ. ಈ ಥರ ಕುದಿಬೇಕು. ಈ ಥರ ಇನ್ನೂ 5 ನಿಮಿಷ ಕುದಿಬೇಕು. ಈ ಟೈಮಲ್ಲಿ ಉಪ್ಪು, ಹುಳಿ, ಖಾರ ನೋಡಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸರಿ ಹೋದರೆ ಸಾಕು. ಈ ಟೈಮಲ್ಲಿ ನೋಡಿ ಹಾಕ್ಕೊಳ್ಳಿ. ಈಗ ಮಸಾಲೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಈ ಥರ ಎಣ್ಣೆ ಮೇಲೆ ಬಂದಿದೆ. ನೋಡಿ, ಈ ಥರ ಮೇಲೆ ಬಂದಾಗ ನಾವು ಮೀನನ್ನು ಹಾಕಬೇಕು. ಇದು ಬಂಗಡೆ ಮೀನು ಸ್ವಲ್ಪ ಗಟ್ಟಿ ಇರ್ತದೆ. ಒಂದು 6ರಿಂದ 7 ನಿಮಿಷ ಬೇಯಿಸಬೇಕು. ಒಂದು 8 ನಿಮಿಷ ಬೇಯಿಸಿದ್ರೂ ಚೆನ್ನಾಗಿರ್ತದೆ. ಎಲ್ಲ ಹಾಕಿದ್ದೀನಿ ನಾನು. ಒಂದು 6ರಿಂದ 7 ಮಿನಿಟ್ಸ್ ಮುಚ್ಚಳಿಕೆ ಮುಚ್ಚಿ ಬೇಯಿಸಬೇಕು. ಸಿಮ್ಮಲ್ಲಿ ಇಡಿ, ಉಪ್ಪು ಬಿಡುತ್ತಿಲ್ಲ ಅಂದರೆ. ನೋಡಿ, ಈಗ 6-7 ನಿಮಿಷ ಆಗಿದೆ. ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ನೋಡಿ ಎಲ್ಲ ಈ ಥರ ಎಣ್ಣೆ ಬಿಟ್ಟಿದೆ. ಈಗ ನಾನು ಪೀಸಸ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ ಬೆಂದಿದೆ. ಈ ಥರ ನೋಡಿ, ಈ ಥರ ಬೆಂದಿದೆ.
ಈ ಥರ ಬೇಯಬೇಕು ನೋಡಿ, ಈ ಥರ ಬೆಂದಿದೆ. ಈಗ ನಾನು ಇದನ್ನು ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಅದೇ ಥರ ಕ್ಲೋಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಚಪಾತಿ ಜೊತೆ, ಮುದ್ದೆ ಜೊತೆ, ರೈಸ್ ಜೊತೆ, ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ಳಿ.